ಹಲೋ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಕಿಚನ್ ಕೀಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರದೀಪ್ ಮತ್ತು ಅರುಣ ಮಾಡುವ ನಮಸ್ಕಾರಗಳು. ಇವತ್ತಿನ ರುಚಿಕರವಾದ ರೆಸಿಪಿ ಹೊಸ ರೀತಿಯ ರುಚಿಕರವಾದ ಎಗ್ ಇಂದ ಮಾಡುವಂಥ ಸ್ನ್ಯಾಕ್ಸ್ ಆಗಿರುತ್ತದೆ. ತುಂಬ ರುಚಿಕರವಾದ ಹೊಸ ರೀತಿಯ ಎಗ್ ಮಸಾಲ. ಈ ಎಗ್ ಮಸಾಲ ಮಾಡುವ ವಿಧಾನವನ್ನು ತಿಳಿಯೋಣ. ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಅನ್ನೋದನ್ನು ಮರಿಬೇಡಿ ವೀಕ್ಷಕರೇ. ಮೊದಲಿಗೆ 4 ಜವಾರಿ ಮೊಟ್ಟೆ ತೊಗೊಳ್ಳೋಣ. ಜವಾರಿ ಮೊಟ್ಟೆ ಇಲ್ಲಪ್ಪ ಅಂದರೆ ನಾರ್ಮಲ್ ಮೊಟ್ಟೆ ತೊಗೊಂಡ್ರು ನಡೆಯುತ್ತೆ. 4 ಮೊಟ್ಟೆ ತೊಗೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ಮೊದಲು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು, ನಂತರ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. 1 ಲೋಟ ನೀರು ಹಾಕೋಣ. ನಂತರ ಸ್ಲೋ ಆಗಿ ಮೊಟ್ಟೆ ಇಡೋಣ. ಮೇಲಿಂದ ಬಿಟ್ಟರೆ ಹೊಡೆಯುತ್ತೆ ಮೊಟ್ಟೆ, ಅದಕ್ಕಾಗಿ ಸ್ಲೋ ಆಗಿ ಒಂದೊಂದಾಗಿ ಇಡೋಣ. 10 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಪಾತ್ರೆಯನ್ನು ಮುಚ್ಕೊಳ್ಳೋಣ. ಒಂದು 10 ನಿಮಿಷ ನಂತರ ಓಪನ್ ಮಾಡಿಕೊಂಡು ಬೆಂದಿದೆ ಅಂತ ನೋಡ್ಕೊಳ್ಳೋಣ. ಈಗ ಓಪನ್ ಮಾಡಿಕೊಂಡು ನೋಡೋಣ. ಈಗ ಬೆಂದಿದೆ ಚೆನ್ನಾಗಿ. ಈ ಥರ ಮೊಟ್ಟೆನ ಸಿಪ್ಪೆ ತೆಗೊಳ್ಳೋಣ. ಈಗ ಮೊಟ್ಟೆಯನ್ನು ಸಿಪ್ಪೆ ತೆಗೆಯುವಾಗ ನಿಧಾನಕ್ಕೆ ತೆಗೀರಿ, ಮೊಟ್ಟೆ ಹೊಡೆಯೋದಾಗೆ. ಯಾಕಂದರೆ ತುಂಬ ಚೆನ್ನಾಗಿ ಕಾಣಬೇಕಲ್ಲ, ತುಂಬ ರುಚಿಕರವಾಗಿ ಟೇಸ್ಟಾಗಿ ಬರೋಕ್ಕೆ ಹೊಡೆದ ಹಾಗೆ ನೋಡ್ಕೊಳ್ಳಿ. ಮೊಟ್ಟೆನ ಸಿಪ್ಪೆ ತೆಗೆದ ನಂತರ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಸರ್ತಿ. ಈ ಥರ ತೊಳೆದ ನಂತರ ಈ ಥರ ದಾರದಿಂದ ಕಟ್ ಮಾಡೋಣ. ದಾರದಿಂದ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಕಟ್ ಆಗುತ್ತೆ. ನೀವು ನೋಡಿರಿ, ಈ ಥರ ನೋಡಿರಿ ಯಾವಷ್ಟು ಕ್ಲೀನಾಗಿ ಕಾಣ್ತಾ ಇದೆ. ಈ ಥರ ರೌಂಡಾಗಿ ಕಟ್ ಆಗುತ್ತೆ. ಚಾಕುವಿಂದ ಕಟ್ ಮಾಡಿದ್ರೆ ಅಷ್ಟು ಸರಿಯಾಗಿ ಬರೋದಿಲ್ಲ. ದಾರದಿಂದನೇ ಕಟ್ ಮಾಡಿ ಚೆನ್ನಾಗಿ ಬರುತ್ತೆ. ಈ ಥರ ದಾರದಿಂದ ಕಟ್ ಮಾಡಿದ್ರೆ ತುಂಬ ಕ್ಲೀನಾಗಿ ರೌಂಡಾಗಿ ಸೇಫಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಲು. ಇವತ್ತಿನ ರೆಸಿಪಿ ತುಂಬ ರುಚಿಕರವಾದ ಸ್ನ್ಯಾಕ್ಸ್ ಆಗಿರುತ್ತದೆ ವೀಕ್ಷಕರೇ. ಹೊಸ ರೀತಿಯ ಸ್ನ್ಯಾಕ್ಸ್ ಎಗ್ ಮಸಾಲ ನಿಮಗಾಗಿ ಇವತ್ತಿನ ರೆಸಿಪಿ ವೀಕ್ಷಕರೇ. ಈ ಥರ ಎಲ್ಲ ಕಟ್ ಮಾಡ್ಕೊಂಡ ನಂತರ ಪಡ್ಡು ಮಾಡುವ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ನ ಹಚ್ಕೊಳ್ಳೋಣ. ಸ್ವಲ್ಪ ಪಾತ್ರೆ ಗರಂ ಆದಮೇಲೆ ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಮೊಟ್ಟೆನ ಹಾಕೊಳ್ಳೋಣ. ಈ ಥರ ಎಲ್ಲ ಥರ ಸ್ನ್ಯಾಕ್ಸು, ಎಲ್ಲ ಥರ ಊಟ ಮಾಡಿ ಬೇಜಾರಾದಾಗ ಈ ಥರ ಹೊಸ ರೀತಿಯ ಸ್ನ್ಯಾಕ್ಸ್ ಒಮ್ಮೆ ಮಾಡಿ ನೋಡಿ ವೀಕ್ಷಕರೇ. ತಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೇನೆ. ಈ ಸ್ನ್ಯಾಕ್ಸು ತುಂಬ ರುಚಿಕರವಾಗಿರುತ್ತದೆ ವೀಕ್ಷಕರೇ. ತಾವು ಒಮ್ಮೆ ಮಾಡಿ ನೋಡಿ, ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವೀಕ್ಷಕರೇ. ತಮ್ಮ ಕಮೆಂಟು ಮುಂದಿನ ವೀಡಿಯೋಕ್ಕೆ ಸ್ಫೂರ್ತಿಯಾಗಿರುತ್ತದೆ ವೀಕ್ಷಕರೇ. ತಾವು ಖಂಡಿತವಾಗಿ ಕಮೆಂಟ್ ಮಾಡ್ತೇನೆ ಅಂದ್ಕೊಂಡಿದ್ದೇನೆ. ಈ ಥರ ನಿಧಾನವಾಗಿ ಸ್ಪೂನ್ನ ಒಂದೊಂದಾಗಿ ತಿರುಸ್ತಾ ಇರಿ. ಸ್ವಲ್ಪ ಹೀಗೆ ಅಂಟ್ಕೊಳ್ತಿಲ್ಲ ಅಂದರೆ ಈ ಥರ ತಿರ್ಸ್ಕೊಂಡ ನಂತರ ಈ ಥರ ತಿರ್ಸ್ಕೊಳ್ಳಿ. ಒಂದು ಮೈನ ಕೆಳಗಡೆ ಮೇಲಿನ ಭಾಗನ ಮೇಲ್ಗಡೆ ಮಾಡಿ ಈ ಥರ ತಿರ್ಸ್ಕೊಳ್ಳೋಣ. ಎಲ್ಲ ತಿರ್ಸಾದ ನಂತರ ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಕೆಳಗೆ ಮೈನ ಬೇಯಿಸ್ಬೇಕಲ್ಲ, ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಚೆನ್ನಾಗಿ ಬೆಂದ್ಕೋಬೇಕು. ಮತ್ತೊಂದು ಮೈ ಸ್ವಲ್ಪ ಹೊತ್ತು ಬಿಡೋಣ. ಈ ಥರ ಚೆನ್ನಾಗಿ ಬೆಂದ ಮೇಲೆ ಮತ್ತೊಂದು ಮೈನ ತಿರ್ಸ್ಕೊಳ್ಳೋಣ. ಈ ಥರ ನಿಧಾನಕ್ಕೆ ಎಲ್ಲನೂ ಮತ್ತೊಂದು ಸರ್ತಿ ಮೈನ ತಿರ್ಸ್ಕೊಳ್ಳೋಣ. ರುಚಿಕರವಾದ ಘಮ ವಾಸನೆ ಬರ್ತಾ ಇದೆ ವೀಕ್ಷಕರೇ. ಎಗ್ ಮಸಾಲದು ತುಂಬ ರುಚಿಕರವಾದ ರೆಸಿಪಿ ವೀಕ್ಷಕರೇ. ಈ ರೆಸಿಪಿಯ ಅದ್ಭುತವಾದ ರೆಸಿಪಿ ನಿಮಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ವೀಕ್ಷಕರೇ. ಈ ಮಸಾಲ ಧನಿಯಾ ಮಸಾಲ ವೀಕ್ಷಕರೇ. ಈ ಧನಿಯಾ ಮಸಾಲನ ಸ್ವಲ್ಪ ಎಲ್ಲದಕ್ಕೂ ಮೇಲ್ಗಡೆನ ಹಾಕೊಳ್ಳೋಣ. ಈ ಥರ ಎಲ್ಲದಕ್ಕೂ ಒಂದು ಸ್ವಲ್ಪ ಮೇಲ್ಗಡೆನ ಹಾಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕೊಳ್ಳೋಣ ಮೇಲ್ಗಡೆ. ಎಲ್ಲದಕ್ಕೂ ಒಂದು ಸ್ವಲ್ಪ ಈ ರೀತಿಯಲ್ಲಿ ಹಾಕೊಳ್ಳೋಣ. ಎಲ್ಲದಕ್ಕೂ ಸಾಲ್ಟು. ಮತ್ತೊಂದು ಮೈನ ಮತ್ತೆ ತಿರ್ಸ್ಕೊಳ್ಳೋಣ ವೀಕ್ಷಕರೇ. ಈಗ ಈ ಥರ ತಿರ್ಸಿದ್ರೆ ಚೆನ್ನಾಗಿ ಉಪ್ಪು ಮಸಾಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಮತ್ತು ಚೆನ್ನಾಗಿ ಬೇಯಿಸ್ಕೊಳ್ಳುತ್ತೆ, ಮತ್ತು ಟೇಸ್ಟಿಯಲ್ಲಿ ತುಂಬ ಟೇಸ್ಟಿಕರವಾಗಿರುತ್ತದೆ ವೀಕ್ಷಕರೇ. ಈ ರೀತಿಯಲ್ಲಿ ಮತ್ತೊಂದು ಸ್ವಲ್ಪ ಬೇಯಿಸ್ಕೊಂಡ ನಂತರ ಎಲ್ಲ ಮೈನು ತಿರ್ಸಾದ ನಂತರ ಇದಕ್ಕೆ ಚಿಲ್ಲಿ ಪೌಡರನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟನ್ನು ಹಾಕ್ಕೋಬೋದು. ಈ ಥರ ಕೆಳಗಡೆ ಬೇಯುವಾಗ ಮತ್ತೆ ಮೇಲ್ಗಡೆ ಚಿಲ್ಲಿ ಪೌಡ್ರ್ ಹಾಕಿ ನಂತರ ಇದು ಮತ್ತೆ ರಿವರ್ಸ್ನ ಮತ್ತೆ ತಿರ್ಸ್ಕೊಳ್ಳೋಣ. ಈ ಥರ ಹಾಕೊಂಡ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತಿರುಗಿಸ್ಕೊಳ್ಳೋಣ ಎಲ್ಲನೂ.
ಒಂದೊಂದಾಗಿ ಮತ್ತು ಈ ಥರ ತಿರ್ಸ್ಕೊಂಡ್ರೆ ಚೆನ್ನಾಗಿ ಮತ್ತೆ ಮೇಲ್ಗಡೆ ಹಾಕಿರೋ ಚಿಲ್ಲಿ ಪೌಡರ್ನ ಮತ್ತೆ ಬೆಂದಿಳ್ಕೊಳ್ತೀವಿ ಮತ್ತು ಹೀರ್ಕೊಳ್ಳುತ್ತೆ ಒಳಗಡೆ. ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ರುಚಿಕರವಾದ ಎಗ್ ಮಸಾಲ ಟೇಸ್ಟಿಯಾದಂಥ ಸ್ನ್ಯಾಕ್ಸ್ ವೀಕ್ಷಕರೇ. ಎಲ್ಲ ಭಾಗನೂ ತಿರ್ಸಾದ ನಂತರ ಇದಕ್ಕೆ ಮೇಲ್ಭಾಗದಲ್ಲಿ ಮತ್ತೆ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ವೀಕ್ಷಕರೇ. ಈ ರೀತಿಯಲ್ಲಿ ಹಾಕ್ಕೊಂಡ ನಂತರ ಸ್ವಲ್ಪ ಹೊತ್ತು ಆದ ನಂತರ ಗ್ಯಾಸ್ ಬಂದ್ ಮಾಡಿಕೊಂಡು ಒಂದೊಂದಾಗಿ ತೆಕ್ಕೊಳ್ಳೋಣ. ತುಂಬ ರುಚಿಕರವಾದ ಎಗ್ ಮಸಾಲ ಸ್ನ್ಯಾಕ್ಸ್ ರೆಡಿ ವೀಕ್ಷಕರೇ. ಈ ರೆಸಿಪಿ ತುಂಬ ರುಚಿಕರವಾಗಿ ರೆಸಿಪಿಯಾಗಿರುತ್ತದೆ. ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅನ್ನೋದನ್ನು ತಿಳಿಸಿ ವೀಕ್ಷಕರೇ. ನಮ್ಮ ಕಮೆಂಟ್ಗಾಗಿ ನಾವು ಕಾಯ್ತಾ ಇರ್ತೀವಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಅನ್ನೋದನ್ನು ಮರಿಬೇಡಿ ವೀಕ್ಷಕರೇ. ನೋಡಿ, ತುಂಬ ರುಚಿಕರವಾದ ಸ್ನ್ಯಾಕ್ಸ್ ಈಗ ರೆಡಿಯಾಗಿರುತ್ತದೆ. ಈ ರೀತಿಯ ಸ್ನ್ಯಾಕ್ಸ್ ಒಮ್ಮೆ ಮಾಡಿ ನೋಡಿ. ಈ ರುಚಿಕರವಾದ ರುಚಿಯನ್ನು ಸವಿರಿ ಅನ್ನುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ನಮಸ್ಕಾರ ವೀಕ್ಷಕರೇ.